ಕಾಟೇರ ಕತೆ ಏನು? ಕಾಟೇರ ಸಿನಿಮಾದ ಕತೆ ನಡೆಯುವುದು 1974ರ ಕಾಲಘಟ್ಟದಲ್ಲಿ. ಭೀಮನಹಳ್ಳಿ ಎಂಬ ಊರಿನಲ್ಲಿ ಕುಲುಮೆ ಕೆಲಸ ಮಾಡುತ್ತಿರುವ ಯುವಕ ಕಾಟೇರ ದರ್ಶನ್. ದುಡಿಮೆನೇ ದೇವ್ರು ಅಂತ ನಂಬಿರುವ ವ್ಯಕ್ತಿ. ಆದರೆ ಇದೇ ಊರಿನಲ್ಲಿ ಜಮೀನ್ದಾರನ ದಬ್ಬಾಳಿಕೆ ಇರುತ್ತದೆ, ಗೇಣಿದಾರರಿಗೆ ಅನ್ಯಾಯವಾಗುತ್ತಿರುತ್ತದೆ, ಭತ್ತ ಬೆಳೆಯುವ ರೈತನಿಗೆ ಬದುಕೋದೇ ಕಷ್ಟವಾಗಿರುತ್ತದೆ. ಅಷ್ಟಕ್ಕೂ ಆ ಊರಿನಲ್ಲಿ ಅಂಥದ್ದು ಏನಾಗುತ್ತಿರುತ್ತದೆ? ತನ್ನವರ ಮೇಲಿನ ದಬ್ಬಾಳಿಕೆಗೆ ಕಾಟೇರ ಯಾವ ರೀತಿ ಉತ್ತರ ಕೊಡುತ್ತಾನೆ ಎಂಬ ಕುತೂಹಲದೊಂದಿಗೆ ಸಿನಿಮಾ ಸಾಗುತ್ತದೆ. ಈ ಮೇಲಿನ ಕಥೆಯನ್ನು ಓದಿ ಇದು ಕೂಡ 10ರಲ್ಲಿ 11 ಅನ್ನೋ ಹಾಗಿಲ್ಲ. ಕಾಟೇರ ಕತೆ ಕೇಳುವುದಕ್ಕೆ ಸಾಮಾನ್ಯವಾಗಿದೆ ಎನಿಸಿದರೂ ಇಲ್ಲಿ ಹೇಳಿರುವ ವಿಚಾರಗಳು ಹಲವು. ನಿರ್ದೇಶಕ ತರುಣ್ ಸುಧೀರ್ ಬುದ್ಧಿವಂತಿಕೆಗೆ ಇದರ ಚಿತ್ರಕಥೆಯೇ ಸಾಕ್ಷಿ. 70ರ ದಶಕದ ಕಾಲಘಟ್ಟದಲ್ಲಿನ ಹಲವು ಸಾಮಾಜಿಕ ಪಿಡುಗುಗಳನ್ನು ಈಗಲೂ ಇರುವಂತಹವು ಸಿನಿಮಾದೊಳಗೆ ದಾಟಿಸಿದ್ದಾರೆ. ಆ ಯಾವ ವಿಚಾರಗಳು ಸಿನಿಮಾದ ಕತೆಗೆ ಭಾರವಾಗದಂತೆ ಹೇಳಬೇಕಾದ ವಿಷಯವನ್ನು ಪ್ರಬಲವಾಗಿಯೇ ಪರಿಣಾಮಕಾರಿಯಾಗಿಯೇ ತೆರೆಮೇಲೆ ತಂದಿದ್ದಾರೆ. ಹಾಗೆ ಇಂತಹ ವಿಚಾರಗಳನ್ನು ಹೇಳುವುದಕ್ಕೆ ಸ್ಟಾರ್ ನಟರೊಬ್ಬರನ್ನು ಪ್ರಯೋಗಕ್ಕೆ ಒಡ್ಡಿರುವುದಕ್ಕಾಗಿ ನಿರ್ದೇಶಕ ತರುಣ್ಗೆ ಮೆಚ್ಚುಗೆ ಸಲ್ಲಬೇಕು. ಕನ್ನಡದಲ್ಲಿ ನಮ್ಮ ಸೊಗಡಿನ ಕತೆ, ನಮ್ಮ ನೆಲದ ಕತೆಗಳು ತೆರೆಮೇಲೆ ಬರುತ್ತಿಲ್ಲ ಎಂಬ ಕೊರಗಿಗೆ ಕಾಟೇರ ಸಮಾಧಾನ ಹೇಳಿದ್ದಾನೆ. ಕಾಟೇರ ಸಿನಿಮಾದ ಬರವಣಿಗೆ ವಿಚಾರದಲ್ಲಿ ತ್ರಿಮೂರ್ತಿಗಳ ಕೈಚಳಕವಿದೆ. ಸ್ಕ್ರಿಪ್ಟ್ ವಿಚಾರದಲ್ಲಿ ಜಡೇಶ್ ಕೆ ಹಂಪಿ ಮತ್ತು ತರುಣ್ ಸುಧೀರ್ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರೆ, ಸಂಭಾಷಣೆ ವಿಚಾರದಲ್ಲಿ ಮಾಸ್ತಿ ಮತ್ತೊಮ್ಮೆ ಸಿಕ್ಸರ್ ಬಾರಿಸಿದ್ದಾರೆ. ಅರ್ಥಪೂರ್ಣ ಕತೆಗೆ ತೂಕಬದ್ಧ ಮಾತುಗಳನ್ನು ಪೋಣಿಸಿ ಕಾಟೇರನ ಅಂದವನ್ನು ಹೆಚ್ಚಿಸಿದ್ದಾರೆ. ತರುಣ್ ಸುಧೀರ್ ಕಲ್ಪನೆಗೆ ತಕ್ಕಂತೆ ಸುಧಾಕರ್ ಎಸ್. ರಾಜ್ ಛಾಯಾಗ್ರಹಣದ ಕೆಲಸ ಇದೆ. ಜಾತಿ ಹೆಸರಿನಲ್ಲಿ ಶೋಷಣೆ, ರೈತರ ಸಮಸ್ಯೆಗಳು, ಮರ್ಯಾದೆಗೇಡು, ಹತ್ಯೆ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ತೋರಿಸಲಾಗಿದೆ. ಮನುಷ್ಯ ಸಂಬಂಧಗಳ ಬಗ್ಗೆಯೂ ಈ ಸಿನಿಮಾ ಮಾತಾಡುತ್ತದೆ. ಮೈಕೊಡವಿ ಎದ್ದು ನಿಂತ ದರ್ಶನ್. ಕಾಟೇರ ಸಿನಿಮಾದಲ್ಲಿ ಒನ್ಮ್ಯಾನ್ ಶೋನಂತೆ ಮಿಂಚಿರುವುದು ನಟ ದರ್ಶನ್. ಬಹಳ ದಿನಗಳ ನಂತರ ನಟನೆಗೆ ಹೆಚ್ಚು ಒತ್ತು ಇರುವ ಪಾತ್ರವನ್ನು ಅಕ್ಷರಶಃ ಜೀವಿಸಿದ್ದಾರೆ. ಕತೆಯ ಗೇಜ್ ಅರಿತು ತಮ್ಮ ಇಮೇಜ್ ಅನ್ನು ಪಕ್ಕಕ್ಕಿಟ್ಟು ಕಾಟೇರನ ಪಾತ್ರ ಮಾಡಿದ್ದಾರೆ. ಅವರಿಲ್ಲಿ 2 ಶೇಡ್ನ ಪಾತ್ರ ಮಾಡಿರುವುದರಿಂದ ಇದು ಫ್ಯಾನ್ಸ್ಗೆ ಡಬಲ್ ಟ್ರೀಟ್ ಎನ್ನಬಹುದು. ಕುಲುಮೆಯಲ್ಲಿ ಮಚ್ಚು ತಟ್ಟುವ, ಎದುರಾಳಿಗಳ ಎದುರು ತೊಡೆ ತಟ್ಟುವ, ಭಾವುಕ ಸನ್ನಿವೇಶಗಳಲ್ಲಿ ಕಣ್ಣೀರಿಡುತ್ತ ಅಭಿಮಾನಿಗಳ ಹೃದಯ ಮುಟ್ಟುವ ದರ್ಶನ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತದೆ. ಭಕ್ತ ಪ್ರಹ್ಲಾದನ ಡೈಲಾಗ್ ಹೇಳುವ ಸೀನ್ ಫಸ್ಟ್ ಹಾಫ್ನಲ್ಲಿ ಬರುವ 2 ಫೈಟ್ಗಳು ಮಸ್ತ್ ರಂಜಿಸುತ್ತವೆ. ಇದುವರೆಗೂ ತೆರೆಮೇಲೆ ಕಾಣಿಸಿಕೊಂಡಿದ್ದಕ್ಕಿಂತಲೂ ಭಿನ್ನವಾಗಿ ಇಲ್ಲಿ ಬೇರೆಯದೇ ರೀತಿಯಲ್ಲಿ ಮಿಂಚಿದ್ದಾರೆ ನಟ ದರ್ಶನ್. ಇನ್ನು ಸಿನಿಮಾದಲ್ಲಿ ಹಲವು ಅನುಭವಿ ಕಲಾವಿದರು ನಟಿಸಿದ್ದಾರೆ. ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನಟ ಧ್ರುವನ್ಗೆ ಒಂದು ವಿಶೇಷ ಪಾತ್ರ ಸಿಕ್ಕಿದ್ದು ಅದನ್ನು ಅಷ್ಟೇ ಸೊಗಸಾಗಿ ಮಾಡಿದ್ದಾರೆ. ದರ್ಶನ್ ಜೊತೆಗೆ ಸಿನಿಮಾ ಪೂರ ಇರುವ ಬಿರಾದಾರ್ ಮತ್ತು ಮಾ. ರೋಹಿತ್ ಸಿಕ್ಕ ಅವಕಾಶವನ್ನು ಭರ್ಜರಿಯಾಗಿಯೇ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ವಿ. ಹರಿಕೃಷ್ಣ ಮಿಸ್ಸಿಂಗ್. ದರ್ಶನ್ ಮತ್ತು ವಿ. ಹರಿಕೃಷ್ಣ ಕಾಂಬಿನೇಷನ್ನಲ್ಲಿ ಹಲವು ಸೂಪರ್ ಹಿಟ್ ಹಾಡುಗಳನ್ನು ನಾವು ಕೇಳಿದ್ದೇವೆ. ಆದರೆ ಕಾಟೇರ ಸಿನಿಮಾದಲ್ಲಿ ಆ ವಿಚಾರದಲ್ಲಿ ಫ್ಯಾನ್ಸ್ಗೆ ಕೊಂಚ ಬೇಸರವಾಗುತ್ತದೆ. ಎಂದಿನ ವಿ. ಹರಿಕೃಷ್ಣ ಅವರ ಕೆಲಸ ಈ ಸಿನಿಮಾದಲ್ಲಿ ಅಷ್ಟಾಗಿ ಗಮನ ಸೆಳೆಯುವುದಿಲ್ಲ. ಇನ್ನು ನಾಯಕಿ ಪಾತ್ರಕ್ಕೆ ಆರಾಧನಾ ನ್ಯಾಯ ಸಲ್ಲಿಸುವ ಪ್ರಯತ್ನ ಮಾಡಿದ್ದಾರೆ. ಅಲ್ಲದೆ ಮೊದಲ ಸಿನಿಮಾದಲ್ಲಿಯೇ ಉತ್ತಮ ಸ್ಕ್ರೀನ್ ಸ್ಪೇಸ್ ಜೊತೆಗೆ ಅಭಿನಯಕ್ಕೆ ಹೆಚ್ಚು ಸ್ಕೋಪ್ ಇರುವ ಪಾತ್ರವೇ ಅವರಿಗೆ ಸಿಕ್ಕಿದೆ. ಆದರೂ ದರ್ಶನ್ ಎದುರು ಆರಾಧನಾ ಅಷ್ಟೇನೂ ಹೊಂದಿಕೆಯಾಗುವುದಿಲ್ಲ. ಸಿನಿಮಾದ ಅವಧಿಯನ್ನು ಕೊಂಚ ತಗ್ಗಿಸುವ ಅವಕಾಶಗಳಿದ್ದವು. ಫಸ್ಟ್ ಹಾಫ್ನಲ್ಲಿ ಬರುವ ಅನವಶ್ಯಕ ಹಾಡುಗಳಿಗೆ ಕತ್ತರಿ ಹಾಕಿದ್ದರೆ ಕಾಟೇರ ಓಟ ಇನ್ನೂ ರಭಸವಾಗಿರುತ್ತಿತ್ತು. ಒಟ್ಟಾರೆಯಾಗಿ ಮಾಸ್ ಸಿನಿಮಾಗಳನ್ನು ಇಷ್ಟಪಡುವ ಸಿನಿಪ್ರಿಯರಿಗೆ ಕಾಟೇರ ಫುಲ್ ಮೀಲ್ಸ್. ಭರ್ಜರಿ ಎಂಟರ್ಟೈನ್ಮೆಂಟ್ ನೀಡುವುದರ ಜೊತೆಗೆ ಸಂದೇಶವನ್ನು ನೀಡುತ್ತಾನೆ ಕಾಟೇರ.